ಸರ್, ನಾಳೆಯಿಂದ ಹಾಲಿನ ದರ ₹2 ಜಾಸ್ತಿ ಆಗ್ತಾ ಇದೆ. 50 ml ಜಾಸ್ತಿ ಮಾಡಿ ₹2 ದರ ಏರಿಕೆ ಆಗ್ತಾ ಇದೆ. ಚುನಾವಣೆ ಆದ ಬಳಿಕ ದರ ಏರಿಕೆ ಅಂತ ಬಿಜೆಪಿಯವರು ಕೂಡ. ಬಿಜೆಪಿಯವರಿಗೆ ಇಂದ 5 ವರ್ಷದ ಕಾರ್ಯಕ್ರಮ ಇಲ್ಲ, ಮುಂದೆ ಗುರಿ ಇಲ್ಲ. 10 ವರ್ಷದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಏನೂ ಮಾಡಲಿಕ್ಕಾಗಿಲ್ಲ. ಹಲವಾರು ಕಾರಣದಿಂದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನ ಒಂದು ಅವಕಾಶ, ಆದರೆ ಅವರು ನೈತಿಕವಾಗಿ ಅವರೇನು ನಂಬರ್ ರೀಚ್ ಆಗಿಲ್ಲ. NDA ರೀತಿಯಲ್ಲಿ ಬಂದಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಏನಾದರೂ ಒಂದು ಟೀಕೆ ಟಿಪ್ಪಣಿ ಮಾಡಬೇಕಲ್ಲ. ಸರ್ಕಾರ ಅಭಿವೃದ್ಧಿ ಕೆಲಸ ಆಗಬೇಕು, ಜನಪರ ಕಾರ್ಯಕ್ರಮ ಕೊಡಬೇಕು, ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು. ಸಣ್ಣ ಪುಟ್ಟ ನಾವು ಫ್ರೀಕ್ವೆಂಟ್ ಆಗಿ ಮಾಡ್ತಕ್ಕಂಥ ಏರಿಕೆಯನ್ನ ಇತಿಮಿತಿನಲ್ಲಿ ಸರ್ಕಾರ ಮಾಡುತ್ತೆ. ಯಾವುದು ಇತಿಮಿತಿ ಬಿಟ್ಟು ಅವ್ರ ತರ 70ರಿಂದ ಒಂದು ₹100 ಡೀಸೆಲ್ ಹೋಗೋದು, 300ರಿಂದ 2200 ಗ್ಯಾಸ್ ಹೋಗೋದು, ಬೇಳೆ ಅಕ್ಕಿ 20ರಿಂದ ₹70 ಹೋಗೋದು, ಆ ಥರ ನಮ್ಮ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮಾಡಿಲ್ಲ. ನಾವು ಒಂದು ಲಿಮಿಟ್ ಆಗಿ ಏನು ಮಾಡಬೇಕು ಅದನ್ನು ಮಾಡಿದ್ದಾರೆ. ಹಾಲಿನ ದರ ಏರಿಕೆ ಅದು KMF ನಿರ್ಧಾರ ಮಾಡ್ತಕ್ಕಂಥದ್ದು. ನನಗೂ ಅದು ಗೊತ್ತಿಲ್ಲ. ನೀವು ಹೇಳಿದ್ರಿ, ಮಾನ್ಯ ಮುಖ್ಯಮಂತ್ರಿಗಳು ಈಗ ಸಾಹಿತ್ಯ ಸಮ್ಮೇಳನದ ಮಧ್ಯದಲ್ಲಿ ಮಾತನಾಡ್ತೀನಿ KMF ಅಧ್ಯಕ್ಷರ ಜೊತೆ ಮತ್ತು ವೆಟರ್ನರಿ ನಮ್ಮ ಸಹಕಾರ ಸಚಿವರ ಜೊತೆ ಅಂತ ಹೇಳಿದ್ದಾರೆ. ಅವ್ರು ಮಾತನಾಡಿ ನಿರ್ಧಾರ ಮಾಡ್ತಾರೆ. ಅದು ಅನಿವಾರ್ಯನಾ ಅಥವಾ ಇಲ್ಲ ನಿಲ್ಲಿಸಬೇಕಾ ಅಥವಾ ಇಲ್ಲ ಕಡಿಮೆ ಮಾಡಬೇಕಾ ಅಥವಾ ಏನು ಅನ್ನೋದನ್ನ ಅವ್ರು ತೀರ್ಮಾನ ಮಾಡ್ತಾರೆ. ನನಗೂ ಗೊತ್ತಿರೋದು ಅದು ಇನ್ನೂ ಹೊರಗಡೆ ಬಂದಿಲ್ಲ, ನಾಳೆಯಿಂದ ಅಂತ ಹೇಳ್ತಾ ಇದ್ದಾರೆ. ಲೋಕಸಭಾ ಚುನಾವಣೆ ಮುಗಿತಿದಂಗೆ ಸಾಮಾನ್ಯ ಜನ ಪೆಟ್ರೋಲ್ ಇದಾಯ್ತು, ಇನ್ನೇನು ಬಸ್ಸಿನ ದರ ಕೂಡ ಪರಿಶೀಲನೆ ಮಾಡ್ತೀವಿ ಅಂತಾನೆ ಹೇಳಿದ್ದಾರೆ. ಬಸ್ಸಿನ ದರ ಹೌದು 10 ವರ್ಷದಿಂದ ಮಾಡಿಲ್ಲ. ಏನ್ ಮಾಡಬೇಕು ಹೇಳಿ? ಬಸ್ಸು ರೂರಲ್ ಸರ್ವಿಸ್ ಕೊಡಬೇಕು, ಡೀಸೆಲ್ ಜಾಸ್ತಿ ಆದರೆ ಕಟ್ಟಬೇಕು, ರಿಪೇರಿ ಜಾಸ್ತಿ ಆದರೆ ಕಟ್ಟಬೇಕು, ಡ್ರೈವರ್ ಸಂಬಳ 27% 7th ಪೇ ಕಮಿಷನ್ ಮಾಡಬೇಕು. ಎಲ್ಲ ಮಾಡಿದಾಗ ಬಸ್ಸಿನ ದರನೂ ಏರಿಕೆ ಮಾಡ್ತಕ್ಕಂಥದ್ದು ಅನಿವಾರ್ಯ ಅಂತ ಸಬ್ಮಿಟ್ ಮಾಡಿದ್ದಾರೆ. ಅದನ್ನ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಹೇಳಿರೋದು. ಬಹುಶಃ ಅವ್ರು ಕೊಟ್ಟಿರೋ ಪ್ರೆಸೆಂಟೇಷನ್ ಏನಂತಂದ್ರೆ, ನಮಗೆ ಈಗ ನೌಕರರ ಸ್ಯಾಲರಿ ಜಾಸ್ತಿ ಮಾಡಬೇಕು, ನಾವು ಬಸ್ಗಳನ್ನ ಜಾಸ್ತಿ ಹಾಕಬೇಕು ಮತ್ತು ಸ್ಟೂಡೆಂಟ್ ಪಾಸ್ ಕೊಡಬೇಕು, ಇವೆಲ್ಲ ಇರೋದ್ರಿಂದ ನಾವು ನಾವು ಶಕ್ತಿ ಕೊಟ್ಟಿದ್ದೀವಿ ಯೋಜನೆ, ಶಕ್ತಿ ಯೋಜನೆಯಿಂದ KSRTC ಬರ್ಡನ್ ಇಲ್ಲ. ಶಕ್ತಿ ಯೋಜನೆ ಸರ್ಕಾರ ಕಟ್ಟುತ್ತೆ, KSRTC ಬರ್ಡನ್ ಇಲ್ಲ. ಆದರೆ ಅವರು ಸಂಬಳ ಜಾಸ್ತಿ ಮಾಡೋದು, ವೇರ್ ಅಂಡ್ ಟೇರು, ಇದ್ರ ಬಗ್ಗೆ ಅವ್ರಿಗೆ ಹೆಚ್ಚಿನ ಹೊರೆ ಬೀಳುತ್ತೆ. 10 ವರ್ಷದಿಂದ ನಾವು ಮಾಡಿಲ್ಲ ಅನ್ನೋ ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಇನ್ನೂ ಅದು ತೀರ್ಮಾನ ಆಗಿಲ್ಲ. DCM ಬಗ್ಗೆ ಮತ್ತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. DCM ಆಗ್ಬೇಕು ಅಂತ ಕೆಲವರು ಅಭಿಪ್ರಾಯ ಅದನ್ನೆಲ್ಲ ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಸ್ಪಷ್ಟವಾದಂತ ತೀರ್ಮಾನ ತಗೊಳ್ಳೋ ಶಕ್ತಿ ಇದೆ. ಯಾರ್ಯಾರ ಬೇಡಿಕೆ ಸರಿ ತಪ್ಪು ಅವರಿಗೆ ನಿರ್ದೇಶನ ಕೊಡೋದು, ಅವರ ಬೇಡಿಕೆಯನ್ನು ಮನ್ನಿಸೋದು ಅವರೇ ತೀರ್ಮಾನ ತಗೋತಾರೆ. ಅದರಿಂದ ಆ ವಿಚಾರ ನಾವೆಲ್ಲ ಪ್ರವೇಶ ಮಾಡೋದು, ನಾವೆಲ್ಲ ಮಧ್ಯೆ ಹೇಳತಕ್ಕಂಥ ನನ್ನ ಅಭಿಪ್ರಾಯ ಇಲ್ಲ. ಹೈಕಮಾಂಡ್ನ ತೀರ್ಮಾನ ಅದೇ ನಮ್ಮ ಅಭಿಪ್ರಾಯ ಆಗುತ್ತೆ, ನಮ್ಮ ಇದಾಗುತ್ತೆ. ಆಯ್ತು, ಈಗ ಅವರು ನನ್ನ ಸಹೋದ್ಯೋಗಿಯಿಂದ ಅವ್ರಿಗೆ ನಾನು ಏನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ? ಮುಖ್ಯಮಂತ್ರಿಗಳು, ರಾಜ್ಯದ ಅಧ್ಯಕ್ಷರು, ರಾಷ್ಟ್ರದ ಅಧ್ಯಕ್ಷರು ವೇಣುಗೋಪಾಲ್ ಅವರು, ಸುರ್ಜೇವಾಲಾ, ರಾಹುಲ್ ಗಾಂಧಿ ಅವರೇ ತೀರ್ಮಾನ ಮಾಡಬೇಕಾಗಿರೋದ್ರಿಂದ ಅದೇನಾಗಲ್ಲ. ನೋಡಿ, ಚುನಾವಣೆಗಿಂತ ಪೂರ್ವ ನೀವು ಇದೇ ತರ ಹೇಳಿದ್ರಿ, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಬಣ ಅಂತ. ಆಯ್ತಾ? ಮುಖ್ಯಮಂತ್ರಿ ಆಗನಾಗ್ಲೂ ಹೇಳಿದ್ರಿ. ಪಾಪ ನಿಮ್ಗೆಲ್ಲ ನಮ್ಮ ಮೇಲೆ ಪ್ರೀತಿನೂ ಇದೆ, ಹಾಗೆ ಬೇರೆಯವ್ರ ಒತ್ತಡನೂ ಇದೆ. ಅದನ್ನು ಹೇಳಿದ್ರಿ, ಮುಖ್ಯಮಂತ್ರಿ ತೀರ್ಮಾನ ಆಗಲ್ಲ ಅಂತ. ಅದು ಆಯ್ತು. ಪಾರ್ಲಿಮೆಂಟ್ ಚುನಾವಣೆಗೆ ಕಿತ್ತಾಡೋಯ್ತಾರೆ ಅಂದ್ರಿ, ಅದು ಆಗೋಯ್ತು. 1ರಿಂದ 9 ಸೀಟು ಗೆದ್ದಾಯ್ತು. ಇನ್ನು ಯಾವ್ದು ಹೇಳ್ತೀರಾ ಹೇಳೋ ಗೊತ್ತಿಲ್ಲ ನನಗೆ. ಅದರಿಂದ ದಯಮಾಡಿ ನಮ್ಮಲ್ಲಿ ಗುಂಪುಗಾರಿಕೆನೂ ಇಲ್ಲ, ಡಿಫರೆನ್ಸೂ ಇಲ್ಲ, ಎಲ್ಲರೂ ಚೆನ್ನಾಗಿದ್ದಾರೆ. ಎಸ್ಪೆಷಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್, ನೀವೆಲ್ಲಾರ ಒಂದು ಕಡೆ ಸಣ್ಣ ವ್ಯತ್ಯಾಸ ತೋರಿಸಿದ್ರೆ ನಾನು ನಿಮ್ಮ ಹೇಳೋದಕ್ಕೆಲ್ಲ ತಲೆ ಬರ್ತೀನಿ. ಮತ್ತೆ ಆಯ್ತು ಬಿಡಿ, ನಾವು ಒಂದಕ್ಕೊಂದು ಬೆಳೆಸ್ಕೊಂಡು ಹೋಗೋದು ಬೇಡ. ಈಗ ರಾಜಣ್ಣವರಾಗಲಿ ಇನ್ನೊಬ್ಬರಾಗಲಿ ಮಾತನಾಡಿರ್ತಕ್ಕಂಥದ್ನ ಅದು ಹೈಕಮಾಂಡ್ ಬಿಟ್ಟು ವಿಚಾರ. ಅವಶ್ಯಕತೆ ಇದೆ. ನನಗೂ ಅದು ಪೂರ್ಣ ಮಾಹಿತಿ ಗೊತ್ತಿಲ್ಲ ಇರೋದ್ರಿಂದ ರೈತರಿಗೆ ಹೋಗಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. ರೈತರಿಗೆ ಹೋಗದಿರೋ ದುಡ್ಡನ್ನ ಜಾಸ್ತಿ ಮಾಡ್ಕೊಂಡು ಈಗ ನೀವ್ ಹೇಳ್ತಕ್ಕಂಥದ್ದು ಸರಿ, ಆದರೆ ನನಗದು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿದ್ರೆ ನಾನು ಭಾಗವಹಿಸಿ ಅದರ ಬಗ್ಗೆ
ಸೊ ರೈತರ ಹಿತ ನೋಡ್ಕೊಂಡು ತೀರ್ಮಾನ ತಗೊಳ್ಳಿ ಅಂತ ಸಲಹೆಯನ್ನು ಕೊಡಬಹುದು. ಆದರೆ ಇದು ಕ್ಯಾಬಿನೆಟ್ಗೆ ಬಂದಿಲ್ಲ. ಈಗ ನೀವು ನಾಳೆ ಮಾಡ್ತಾರೇನೋ ಒಂದು ಇದನ್ನ ಸುದ್ದಿಗೋಷ್ಠಿ ಮಾಡಿದ್ದಾರೆ. ಅದನ್ನ ಮುಖ್ಯಮಂತ್ರಿಗಳು ಇವತ್ತೇ ಮಾತಾಡ್ತೀನಿ ಅಂತ ಒಪ್ಪಿರೋದ್ರಿಂದ ಅವರೇ ಮಾತನಾಡೋದ್ರಿಂದ ನಾನು ಬಹುಶಃ ಅವ್ರು ಮಾತನಾಡೋವರೆಗೂ ನಾನು ಆಫ್ ದ ರೆಕಾರ್ಡ್ ಟಿವಿಯಿಂದ ಮೀಡಿಯಾದಿಂದ ಹೋದ ಮೇಲೆ ನಮಗೂ ಅವ್ರ ಸ್ನೇಹಿತರೆ ಅವ್ರ ಹತ್ರ ಮಾತಾಡ್ಬೋದು. ನಾನು ಇಲ್ಲಿ ಮೀಡಿಯಾದಲ್ಲಿ ಹೇಳ್ತಕ್ಕಂಥದ್ದು ಅದು ಸೂಕ್ತ ಅಲ್ಲ ಅಂತ. ಸರ್, ಹಾಗೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಉಸ್ತುವಾರಿ ಇದ್ರೆ ಏನಾದ್ರು ಸಭೆ ಏನಾದ್ರು ಮಾಡಿದ್ದೀರಾ? ಈಗ DCM ಅವರೇ ಅಭ್ಯರ್ಥಿ ಆಗ್ಬೇಕು ಅಂತ ಒಂದು ಚರ್ಚೆಗಳಾಗ್ತಾ ಇದೆ. ಅಲ್ಲಿ ಕಾರ್ಯಕರ್ತರು ಸಾರ್ವಜನಿಕರ ನಮ್ಮ ಪಕ್ಷದ ಮುಖಂಡರ ಅಭಿಪ್ರಾಯದ ಮೇರೆಗೆ ನಾನು ತೀರ್ಮಾನ ತಗೋತೀನಿ ಅಂತ ಹೇಳಿದ್ದಾರೆ. ಆದರೆ ಜನ ಎಲ್ಲ ಒಪ್ಪಿದ್ರೆ ನಾನೇ ಅನಿವಾರ್ಯ ಆದ್ರೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ಸುರೇಶ್ ಅವ್ರಿಗೂ ನಿಂತ್ಕೊಳ್ಳೋದಕ್ಕೆ ಅಲ್ಲಿ ಸೋತಿರೋದ್ರಿಂದ ಪಾರ್ಲಿಮೆಂಟಲ್ಲಿ ಅವಕಾಶ ಇದೆ. ಉಪಮುಖ್ಯಮಂತ್ರಿಗಳೇ ಅನಿವಾರ್ಯ ನಿಂತ್ಕೋಬೇಕಾ, ಸುರೇಶ್ ಅವರೇ ನಿಂತ್ಕೋಬೇಕಾ ಅನ್ನೋದನ್ನ ಒಂದೆರಡು ಮೀಟಿಂಗ್ ಆಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅಧ್ಯಕ್ಷರು ನಂತರ ಹೈಕಮಾಂಡ್ ಜೊತೆ ಮಾಡಿ ತಗೋಬೇಕು. ನಮ್ಮನ್ನ ಅಲ್ಲಿ ಕಲೆಕ್ಟಿವ್ ಆಗಿ ಅಲ್ಲಿಯ ಲೋಕಲ್ ಪರಿಸ್ಥಿತಿ ಏನಿದೆ, ಅಲ್ಲಿ ಮುಖಂಡರುಗಳು ಕಾರ್ಯಕರ್ತರ ಅಭಿಪ್ರಾಯನ ನಾನು ಅಧ್ಯಕ್ಷರಿಗೆ ಮುಖ್ಯಮಂತ್ರಿಗಳಿಗೆ ಕೊಡಬಹುದು. ಸೊ ಅದಾದ್ಮೇಲೆ ಪಕ್ಷ ತೀರ್ಮಾನ ಮಾಡಿ. ಈಗ ಅವೈಜ್ಞಾನಿಕವಾದಂತ ರೀತಿಯಲ್ಲಿ ಮಾಡಿದ್ರು, ಆತಾತುರವಾಗಿ ಚುನಾವಣೆಗೋಸ್ಕರ ಅನ್ನೋದು ಮೊನ್ನೆ ಸುದ್ದಿ ಆಗಿತ್ತು. ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಮತ್ತು ನಮ್ಮ ಶಂಕರ ಮಠದ ಗುರುಗಳು ಸಹ ಅದನ್ನ ಅಸಮಾಧಾನ ಪೂಜೆ ಇದೆಲ್ಲ ಕ್ರಮಬದ್ಧವಾಗಿ ಆಗಿಲ್ಲ ಅನ್ನೋದನ್ನು ವ್ಯಕ್ತಪಡಿಸಿದ್ರು. ಈಗೇನಾಗುತ್ತೆ, ಅವರು ದೇಶದಲ್ಲಿ ಅಭಿವೃದ್ಧಿ ಕೆಲಸ ಮಾಡದೇ ಇರೋದ್ರಿಂದ ಈ ಥರದ ಏನಾದ್ರು ಒಂದು ಧಾರ್ಮಿಕವಾದಂಥ ನಾವು ಭಾವನೆಗಳನ್ನ ಜನರಿಂದ ಗೆಲ್ಲಬಹುದು ಅನ್ನೋ ಆಸೆ ಇಟ್ಕೊಂಡು ಏನೇನೋ ಮಾಡಿದ್ರು. ಅದೇನೇನು ತಪ್ಪಾಗಿದೆ ಬಹುಶಃ ಅದಕ್ಕೆ ನಾವ್ಯಾರು ಅದಕ್ಕೆ ಗೊತ್ತಿಲ್ಲದೆ ಇರೋದ್ರಿಂದ ಮಾತನಾಡೋದು ಬೇಡ. ಅವ್ರೇನು ಮಾತನಾಡಿದ್ದಾರೆ ಅದನ್ನ ಬಹುಶಃ ಈಗ ಅವರೇ ಪ್ರಧಾನಮಂತ್ರಿ ಆಗಿರೋದ್ರಿಂದ ಅದನ್ನ ನೋಡ್ತಾರೆ, ಸರಿಪಡಿಸುವಂತ ಪ್ರಯತ್ನ ಮಾಡ್ತಾರೆ ಅಂತ ಅನ್ಕೋಬಹುದು. ಸೂರಜ್ ರೇವಣ್ಣ ಪ್ರಕರಣ ಅದೇನು ಚರ್ಚೆ ಮಾಡುವಂತ ವಿಚಾರ ಅಲ್ಲ ಬಿಡಿ. SIT CID ಇದೆ, ಮಾಡ್ಕೊಂಡು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.